ಅದು ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಮೈಲಾರಲಿಂಗನ ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರದ ಪ್ರತಿ ವರ್ಷ ಕಾರ್ಣಿಕ ನುಡಿಗೆ ಬಹಳ ಫೇಮಸ್. ಕಾರ್ಣಿಕ ನುಡಿ ಆಲಿಸೋದಕ್ಕೆ ಕೋಟಿ ಕೋಟಿ ಜನ ಅಲ್ಲಿಗೆ ಆಗಮಿಸ್ತಾರೆ. 18 ಅಡಿ ಬಿಲ್ಲು ಏರಿ ಕಾರ್ಣಿಕ ನುಡಿ ನುಡಿಯುವಂಥ ಗೊರವಯ್ಯನ ನುಡಿಯನ್ನ ವಿಮರ್ಶೆ ಕೂಡ ಮಾಡಲಾಗುತ್ತೆ. ಮಣ್ಣಿನ ಒಂದೊಂದು ಕಣವು ಪರಮ ಪವಿತ್ರವಾದ ಈ ಮೈದಾನ. ಮೈಲಾರ ಕಾರ್ಣಿಕ ಸಂಪಾಯಿತಲೇ ಪರಾಕ್. ಭವಿಷ್ಯವಾಣಿ ನುಡಿದ ಕಾರ್ಣಿಕದ ಗೊರವಯ್ಯ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರ ಲಿಂಗೇಶ್ವರನ ಜಾತ್ರೆ ಪ್ರತಿ ವರ್ಷ ನಡೆಯುತ್ತದೆ. ಭರತ ಹುಣ್ಣಿಮೆಯ ಬಳಿಕ ಶ್ರೀ ಕ್ಷೇತ್ರ ಮೈಲಾರದ ಡಂಕನ ಮರಡಿಯಲ್ಲಿ ಕಾರ್ಣಿಕ ನುಡಿಯನ್ನ 11 ದಿನಗಳ ಕಾಲ ಉಪವಾಸ ಬಿದ್ದು ಭಕ್ತಿ ಭಾವದಿಂದ 18 ಅಡಿ ಬಿಲ್ಲು ಏರಿದ ಗೊರವಯ್ಯ ರಾಮಣ್ಣ ಸಂಪಾಯಿತಲೇ ಪರಾಕ್ ಅಂತ ಭವಿಷ್ಯ ನುಡಿದಿದ್ದಾರೆ. ಸಂಪಾಯಿತಲೇ ಪರಾಕ್ ಎಂಬ ಎರಡೇ ಶಬ್ದದಲ್ಲಿ ಈ ವರ್ಷದ ದೈವವಾಣಿ ಹೇಳಿದ ಗೊರವಯ್ಯ ರಾಮಣ್ಣ. ಗೊರವಯ್ಯನ ಹೇಳಿಕೆಯಿಂದ ನೆರೆದಿದ್ದ ಲಕ್ಷಾಂತರ ಜನರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಈ ಬಾರಿ ಉತ್ತಮ ಮಳೆ ಬೆಳೆಯಾಗಲಿದೆ, ದೇಶ ಸುಭಿಕ್ಷೆಯಾಗಿರಲಿದೆ ಅಂತ ಅರ್ಥೈಸಲಾಗ್ತಾ ಇದೆ. ಮೈಲಾರ ಲಿಂಗೇಶ್ವರ ಜಾತ್ರೆಯ ಪ್ರಯುಕ್ತ ಇವತ್ತೇನು ಕಾರ್ಣಿಕ ಇತ್ತು. ಈ ಹಿಂದಿಂದ ಸುಮಾರು ವರ್ಷಗಳಿಂದ ಭಗವಂತ ಮೈಲಾರಲಿಂಗೇಶ್ವರ ಒಂದು ವರ್ಷ ಮುಂದೆ ಏನಾಗುತ್ತೆ ಅನ್ನೋದನ್ನು ಬಹುಶಃ ಹೇಳೋದೇ ಈ ಭವಿಷ್ಯವಾಣಿ. ಈ ಹಿಂದಿಂದ ಕೂಡ ರೈತರಿಗೆ ಅನುಕೂಲ ಆಗಲಿ, ಈ ಭಾಗದ ಜನತೆಗೆ ಮತ್ತು ಎಲ್ಲ ಆ ದೇವರ ನಮ್ಮ ಎಲ್ಲ ಭಕ್ತರಿಗೆ ಮುಂದೆ ಏನಾಗ್ಬೋದು ಅಂತ ಹೇಳೋದೇ ಈ ಕಾರ್ಣಿಕೋತ್ಸವ. ಈ ಕಾರ್ಣಿಕದಲ್ಲಿ ಇವತ್ತು ಸಂಪಾಯಿತಲೇ ಪರಾಕ್ ಅಂತೇಳಿ ಬಂದಿದೆ. ಸೊ ಇದರರ್ಥ ಎಲ್ಲ ರೈತರಿಗೆ, ಎಲ್ಲ ರೀತಿಯ ವರ್ಗದವರಿಗೆ ಕೂಡ ಒಳ್ಳೆಯ ಶುಭ ಸುದ್ದಿ ಅಂತೇಳಿ ಹೇಳ್ಬೋದು. ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಮಳೆ ಬೆಳೆ ಎಲ್ಲವೂ ಚೆನ್ನಾಗಿ ಆಗುತ್ತಂತೇಳಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ವರ್ಷದ ಕಾರ್ಣಿಕೋತ್ಸವದಲ್ಲಿ ಸಂಪಾಯಿತಲೇ ಪರಾಕ್ ಅಂತೇಳಿ ಹೇಳಿದ್ದಾರೆ. ಇದು ನಮಗೆಲ್ಲರೂ ಕೂಡ ಖುಷಿ ತಂದಿದೆ. ಕಾರ್ಣಿಕ ಅವರು ನುಡಿದಿದ್ದಾರೆ, ಅದನ್ನೇ ಭಕ್ತರು ಅವರು ಅನಲೈಸ್ ಮಾಡಲಿ ಅಂತ. ಯಾಕಂದ್ರೆ ನಾವು ಒಬ್ಬೊಬ್ರು ಒಂಥರ ಅನಲೈಸ್ ಮಾಡ್ತಿದ್ದಾರೆ. ಸೊ ನನಗೆ ತಿಳಿದಂಗೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ದಂಗಿದೆ. ಸೊ ಎಲ್ಲ ಹೌದು, ಆದೇಶ ಮಾಡಿದ್ದೆ. ಲಾಸ್ಟ್ ಟೈಮು ಏನೇನೋ ಕಾಂಟ್ರವರ್ಸಿ ಆಗಿತ್ತು, ಅವ್ರು ಹೇಳಿದ್ದು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು. ಸೊ ಹಾಗಾಗಬಾರ್ದು ಅನ್ನೋದಕ್ಕೆ ನಾವು ಭಕ್ತರಿಗೆ ಬಿಟ್ಟಿದ್ದೀವಿ, ಅವರೇ ಅನಲೈಸ್ ಮಾಡ್ತಾರೆ. ಇದಕ್ಕೂ ಮೊದಲು ಮೈಲಾರ ಲಿಂಗೇಶ್ವರನ ದೇವಸ್ಥಾನದಿಂದ ವೆಂಕಪ್ಪಯ್ಯ ಒಡೆಯರ್ ಕುದುರೆಯನ್ನೇರಿ ಡೆಂಕನಮರಡಿ ಪ್ರದೇಶದವರೆಗೆ ಮೆರವಣಿಗೆ ಮೂಲಕ ಸಾಗಿದ್ರು. ಕಾರ್ಣಿಕ ನುಡಿಯುವ ಸ್ಥಳದ ಸುತ್ತ ಪ್ರದಕ್ಷಿಣೆ ಹಾಕಿ ಭಕ್ತರಿಗೆ ಆಶೀರ್ವಾದ ನೀಡಿದರು. ಕಾಗಿನೆಲೆ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ಸೇರಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ ಲಕ್ಷಾಂತರ ಭಕ್ತರು ಆಗಮಿಸಿದರು. ಈ ಬಾರಿಯ ಮೈಲಾರಲಿಂಗೇಶ್ವರ ಕಾರ್ಣಿಕೋತ್ಸವವು ದೇಶ ಅತ್ಯಂತ ಸುಭಿಕ್ಷವಾಗಿರಲಿದೆ, ಮಳೆ ಬೆಳೆ ಚೆನ್ನಾಗಿ ಆಗಲಿದೆ, ರೈತರು ಉತ್ತಮ ರೀತಿಯಲ್ಲಿ ಇರ್ತಾರೆ ಅನ್ನೋ ಸಂದೇಶವನ್ನು ನೀಡಿದಂತಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅದು ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಮೈಲಾರಲಿಂಗನ ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರದ ಪ್ರತಿ ವರ್ಷ ಕಾರ್ಣಿಕ ನುಡಿಗೆ ಬಹಳ ಫೇಮಸ್. ಕಾರ್ಣಿಕ ನುಡಿ ಆಲಿಸೋದಕ್ಕೆ ಕೋಟಿ ಕೋಟಿ ಜನ ಅಲ್ಲಿಗೆ ಆಗಮಿಸ್ತಾರೆ. 18 ಅಡಿ ಬಿಲ್ಲು ಏರಿ ಕಾರ್ಣಿಕ ನುಡಿ ನುಡಿಯುವಂಥ ಗೊರವಯ್ಯನ ನುಡಿಯನ್ನ ವಿಮರ್ಶೆ ಕೂಡ ಮಾಡಲಾಗುತ್ತೆ. ಮಣ್ಣಿನ ಒಂದೊಂದು ಕಣವು ಪರಮ ಪವಿತ್ರವಾದ ಈ ಮೈದಾನ. ಮೈಲಾರ ಕಾರ್ಣಿಕ ಸಂಪಾಯಿತಲೇ ಪರಾಕ್. ಭವಿಷ್ಯವಾಣಿ ನುಡಿದ ಕಾರ್ಣಿಕದ ಗೊರವಯ್ಯ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರ ಲಿಂಗೇಶ್ವರನ ಜಾತ್ರೆ ಪ್ರತಿ ವರ್ಷ ನಡೆಯುತ್ತದೆ. ಭರತ ಹುಣ್ಣಿಮೆಯ ಬಳಿಕ ಶ್ರೀ ಕ್ಷೇತ್ರ ಮೈಲಾರದ
ಡಂಕನ ಮರಡಿಯಲ್ಲಿ ಕಾರಣಿಕ ನುಡಿಯನ್ನ 11 ದಿನಗಳ ಕಾಲ ಉಪವಾಸ ಬಿದ್ದು ಭಕ್ತಿ ಭಾವದಿಂದ 18 ಅಡಿ ಬಿಲ್ಲು ಏರಿದ ಗೊರವಯ್ಯ ರಾಮಣ್ಣ ಸಂಪಾಯಿತಲೇ ಪರಾಕ್ ಅಂತ ಭವಿಷ್ಯ ನುಡಿದಿದ್ದಾರೆ. ಸಂಪಾಯಿತಲೇ ಪರಾಕ್ ಎಂಬ ಎರಡೇ ಶಬ್ದದಲ್ಲಿ ಈ ವರ್ಷದ ದೈವವಾಣಿ ಹೇಳಿದ ಗೊರವಯ್ಯ ರಾಮಣ್ಣ, ಗೊರವಯ್ಯನ ಹೇಳಿಕೆಯಿಂದ ನೆರೆದಿದ್ದ ಲಕ್ಷಾಂತರ ಜನರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಈ ಬಾರಿ ಉತ್ತಮ ಮಳೆ ಬೆಳೆಯಾಗಲಿದೆ, ದೇಶ ಸುಭಿಕ್ಷೆಯಾಗಿರಲಿದೆ ಅಂತ ಅರ್ಥೈಸಲಾಗ್ತಾ ಇದೆ. ಮೈಲಾರ ಲಿಂಗೇಶ್ವರ ಜಾತ್ರೆಯ ಪ್ರಯುಕ್ತ ಇವತ್ತೇನು ಕಾರಣಿಕ ಇತ್ತು. ಈ ಹಿಂದಿಂದ ಸುಮಾರು ವರ್ಷಗಳಿಂದ ಭಗವಂತ ಮೈಲಾರಲಿಂಗೇಶ್ವರ ಒಂದು ವರ್ಷ ಮುಂದೆ ಏನಾಗುತ್ತೆ ಅನ್ನೋದನ್ನು ಬಹುಶಃ ಹೇಳೋದೇ ಈ ಭವಿಷ್ಯವಾಣಿ. ಈ ಹಿಂದಿಂದ ಕೂಡ ರೈತರಿಗೆ ಅನುಕೂಲ ಆಗಲಿ, ಈ ಭಾಗದ ಜನತೆಗೆ ಮತ್ತು ಎಲ್ಲ ಆ ದೇವರ ನಮ್ಮ ಎಲ್ಲ ಭಕ್ತರಿಗೆ ಮುಂದೆ ಏನಾಗ್ಬೋದು ಅಂತ ಹೇಳೋದೇ ಈ ಕಾರಣಿಕೋತ್ಸವ. ಈ ಕಾರಣಿಕದಲ್ಲಿ ಇವತ್ತು ಸಂಪಾಯಿತಲೇ ಪರಾಕ್ ಅಂತೇಳಿ ಬಂದಿದೆ. ಸೊ ಇದರರ್ಥ ಎಲ್ಲ ರೈತರಿಗೆ, ಎಲ್ಲ ರೀತಿಯ ವರ್ಗದವರಿಗೆ ಕೂಡ ಒಳ್ಳೆಯ ಶುಭ ಸುದ್ದಿ ಅಂತೇಳಿ ಹೇಳ್ಬೋದು. ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಮಳೆ ಬೆಳೆ ಎಲ್ಲವೂ ಚೆನ್ನಾಗಿ ಆಗುತ್ತಂತೇಳಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ವರ್ಷದ ಕಾರಣಿಕೋತ್ಸವದಲ್ಲಿ ಸಂಪಾಯಿತಲೇ ಪರಾಕ್ ಅಂತೇಳಿ ಹೇಳಿದ್ದಾರೆ. ಇದು ನಮಗೆಲ್ಲರೂ ಕೂಡ ಖುಷಿ ತಂದಿದೆ. ಕಾರ್ಣಿಕ ಅವರು ನುಡಿದಿದ್ದಾರೆ, ಅದನ್ನೇ ಭಕ್ತರು ಅವರು ಅನಲೈಸ್ ಮಾಡಲಿ ಅಂತ. ಯಾಕಂದ್ರೆ ನಾವು ಒಬ್ಬೊಬ್ರು ಒಂಥರ ಅನಲೈಸ್ ಮಾಡ್ತಿದ್ದಾರೆ. ಸೊ ನನಗೆ ತಿಳಿದಂಗೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ದಂಗಿದೆ. ಸೊ ಎಲ್ಲ ವಿಶ್ಲೇಷಣೆ ಯಾಕೆ ಮಾಡಲಿಲ್ಲ ಮೇಡಮ್? ಹೌದು, ಆದೇಶ ಮಾಡಿದ್ದೆ. ಲಾಸ್ಟ್ ಟೈಮು ಏನೇನೋ ಕಾಂಟ್ರವರ್ಸಿ ಆಗಿತ್ತು, ಅವ್ರು ಹೇಳಿದ್ದು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು. ಸೊ ಹಾಗಾಗಬಾರ್ದು ಅನ್ನೋದಕ್ಕೆ ನಾವು ಭಕ್ತರಿಗೆ ಬಿಟ್ಟಿದ್ದೀವಿ, ಅವರೇ ಅನಲೈಸ್ ಮಾಡ್ತಾರೆ. ಇದಕ್ಕೂ ಮೊದಲು ಮೈಲಾರಲಿಂಗೇಶ್ವರನ ದೇವಸ್ಥಾನದಿಂದ ವೆಂಕಪ್ಪಯ್ಯ ಒಡೆಯರ್ ಕುದುರೆಯನ್ನೇರಿ ಡೆಂಕನಮರಡಿ ಪ್ರದೇಶದವರೆಗೆ ಮೆರವಣಿಗೆ ಮೂಲಕ ಸಾಗಿದ್ರು. ಕಾರಣಿಕ ನುಡಿಯುವ ಸ್ಥಳದ ಸುತ್ತ ಪ್ರದಕ್ಷಿಣೆ ಹಾಕಿ ಭಕ್ತರಿಗೆ ಆಶೀರ್ವಾದ ನೀಡಿದರು. ಕಾಗಿನೆಲೆ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ಸೇರಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ ಲಕ್ಷಾಂತರ ಭಕ್ತರು ಆಗಮಿಸಿದರು. ಈ ಬಾರಿಯ ಮೈಲಾರಲಿಂಗೇಶ್ವರ ಕಾರಣಿಕೋತ್ಸವವು ದೇಶ ಅತ್ಯಂತ ಸುಭಿಕ್ಷವಾಗಿರಲಿದೆ, ಮಳೆ ಬೆಳೆ ಚೆನ್ನಾಗಿ ಆಗಲಿದೆ, ರೈತರು ಉತ್ತಮ ರೀತಿಯಲ್ಲಿ ಇರ್ತಾರೆ ಅನ್ನೋ ಸಂದೇಶವನ್ನು ನೀಡಿದಂತಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅದು ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಮೈಲಾರಲಿಂಗನ ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರದ ಪ್ರತಿ ವರ್ಷ ಕಾರಣಿಕ ನುಡಿಗೆ ಬಹಳ ಫೇಮಸ್. ಕಾರಣಿಕ ನುಡಿ ಆಲಿಸೋದಕ್ಕೆ ಕೋಟಿ ಕೋಟಿ ಜನ ಅಲ್ಲಿಗೆ ಆಗಮಿಸ್ತಾರೆ. 18 ಅಡಿ ಬಿಲ್ಲು ಏರಿ ಕಾರಣಿಕ ನುಡಿ ನುಡಿಯುವಂಥ ಗೊರವಯ್ಯನ ನುಡಿಯನ್ನ ವಿಮರ್ಶೆ ಕೂಡ ಮಾಡಲಾಗುತ್ತೆ. ಮಣ್ಣಿನ ಒಂದೊಂದು ಕಣವು ಪರಮ ಪವಿತ್ರವಾದ ಈ ಮೈದಾನ. ಮೈಲಾರ ಕಾರಣಿಕ ಸಂಪಾಯಿತಲೇ ಪರಾಕ್. ಭವಿಷ್ಯವಾಣಿ ನುಡಿದ ಕಾರಣಿಕದ ಗೊರವಯ್ಯ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರಲಿಂಗೇಶ್ವರನ ಜಾತ್ರೆ ಪ್ರತಿ ವರ್ಷ ನಡೆಯುತ್ತದೆ. ಭರತ ಹುಣ್ಣಿಮೆಯ ಬಳಿಕ ಶ್ರೀ ಕ್ಷೇತ್ರ ಮೈಲಾರದ ಡಂಕನ ಮರಡಿಯಲ್ಲಿ ಕಾರಣಿಕ ನುಡಿಯನ್ನ 11 ದಿನಗಳ ಕಾಲ ಉಪವಾಸ ಬಿದ್ದು ಭಕ್ತಿ ಭಾವದಿಂದ 18 ಅಡಿ ಬಿಲ್ಲು ಏರಿದ ಗೊರವಯ್ಯ ರಾಮಣ್ಣ ಸಂಪಾಯಿತಲೇ ಪರಾಕ್ ಅಂತ ಭವಿಷ್ಯ ನುಡಿದಿದ್ದಾರೆ. ಸಂಪಾಯಿತಲೇ ಪರಾಕ್ ಎಂಬ ಎರಡೇ ಶಬ್ದದಲ್ಲಿ ಈ ವರ್ಷದ ದೈವವಾಣಿ ಹೇಳಿದ ಗೊರವಯ್ಯ ರಾಮಣ್ಣ, ಗೊರವಯ್ಯನ ಹೇಳಿಕೆಯಿಂದ ನೆರೆದಿದ್ದ ಲಕ್ಷಾಂತರ ಜನರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಈ ಬಾರಿ ಉತ್ತಮ ಮಳೆ ಬೆಳೆಯಾಗಲಿದೆ, ದೇಶ ಸುಭಿಕ್ಷೆಯಾಗಿರಲಿದೆ ಅಂತ ಅರ್ಥೈಸಲಾಗ್ತಾ ಇದೆ. ಮೈಲಾರ ಲಿಂಗೇಶ್ವರ ಜಾತ್ರೆಯ ಪ್ರಯುಕ್ತ ಇವತ್ತೇನು ಕಾರಣಿಕ ಇತ್ತು. ಈ ಹಿಂದಿಂದ ಸುಮಾರು ವರ್ಷಗಳಿಂದ ಭಗವಂತ ಮೈಲಾರಲಿಂಗೇಶ್ವರ ಒಂದು ವರ್ಷ ಮುಂದೆ ಏನಾಗುತ್ತೆ ಅನ್ನೋದನ್ನು ಬಹುಶಃ ಹೇಳೋದೇ ಈ ಭವಿಷ್ಯವಾಣಿ.
ಈ ಹಿಂದಿನಿಂದ ಕೂಡ ರೈತರಿಗೆ ಅನುಕೂಲ ಆಗಲಿ, ಈ ಭಾಗದ ಜನತೆಗೆ ಮತ್ತು ಎಲ್ಲ ಆ ದೇವರ ನಂಬ ಎಲ್ಲ ಭಕ್ತರಿಗೆ ಮುಂದೆ ಏನಾಗ್ಬೋದು ಅಂತ ಹೇಳೋದೇ ಈ ಕಾರ್ಣಿಕೋತ್ಸವ. ಈ ಕಾರ್ಣಿಕದಲ್ಲಿ ಇವತ್ತು ಸಂಪಾಯಿತಲೆ ಪರಾಕ್ ಅಂತೇಳಿ ಬಂದಿದೆ. ಸೊ ಇದರ ಅರ್ಥ ಎಲ್ಲ ರೈತರಿಗೆ, ಎಲ್ಲ ರೀತಿಯ ವರ್ಗದವರಿಗೆ ಕೂಡ ಒಳ್ಳೆಯ ಶುಭ ಸುದ್ದಿ ಅಂತೇಳಿ ಹೇಳ್ಬೋದು. ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಮಳೆ ಬೆಳೆ ಎಲ್ಲವೂ ಚೆನ್ನಾಗಿ ಆಗುತ್ತಂತೇಳಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ವರ್ಷದ ಕಾರ್ಣಿಕೋತ್ಸವದಲ್ಲಿ ಸಂಪಾಯಿತಲೆ ಪರಾಕ್ ಅಂತೇಳಿ ಹೇಳಿದ್ದಾರೆ. ಇದು ನಮಗೆಲ್ಲರಿಗೂ ಕೂಡ ಖುಷಿ ತಂದಿದೆ. ಕಾರ್ಣಿಕ ಅವರು ನುಡಿದಿದ್ದಾರೆ, ಅದನ್ನೇ ಭಕ್ತರು ಅವರು ಅನಲೈಸ್ ಮಾಡಲಿ ಅಂತ. ಯಾಕಂದ್ರೆ ನಾವು ಒಬ್ಬೊಬ್ರು ಒಂಥರ ಅನಲೈಸ್ ಮಾಡ್ತಿದ್ದಾರೆ. ಸೊ ನನಗೆ ತಿಳಿದಂಗೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ದಂಗಿದೆ. ಸೊ ಎಲ್ಲ ವಿಶ್ಲೇಷಣೆ ಯಾಕೆ ಮಾಡಲಿಲ್ಲ ಮೇಡಮ್? ಹೌದು, ಆದೇಶ ಮಾಡಿದ್ದೆ. ಲಾಸ್ಟ್ ಟೈಮು ಏನೇನೋ ಕಾಂಟ್ರವರ್ಸಿ ಆಗಿತ್ತು, ಅವ್ರು ಹೇಳಿದ್ದು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು. ಸೊ ಹಾಗಾಗಬಾರ್ದು ಅನ್ನೋದಕ್ಕೆ ನಾವು ಭಕ್ತರಿಗೆ ಬಿಟ್ಟಿದ್ದೀವಿ, ಅವರೇ ಅನಲೈಸ್ ಮಾಡ್ತಾರೆ. ಇದಕ್ಕೂ ಮೊದಲು ಮೈಲಾರಲಿಂಗೇಶ್ವರನ ದೇವಸ್ಥಾನದಿಂದ ವೆಂಕಪ್ಪಯ್ಯ ಒಡೆಯಾರ್ ಕುದುರೆಯನ್ನೇರಿ ಡೆಂಕನಮರಡಿ ಪ್ರದೇಶದವರೆಗೆ ಮೆರವಣಿಗೆ ಮೂಲಕ ಸಾಗಿದ್ರು. ಕಾರ್ಣಿಕ ನುಡಿಯುವ ಸ್ಥಳದ ಸುತ್ತ ಪ್ರದಕ್ಷಿಣೆ ಹಾಕಿ ಭಕ್ತರಿಗೆ ಆಶೀರ್ವಾದ ನೀಡಿದರು. ಕಾಗಿನೆಲೆ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ಸೇರಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ ಲಕ್ಷಾಂತರ ಭಕ್ತರು ಆಗಮಿಸಿದರು. ಈ ಬಾರಿಯ ಮೈಲಾರಲಿಂಗೇಶ್ವರ ಕಾರ್ಣಿಕೋತ್ಸವವು ದೇಶ ಅತ್ಯಂತ ಸುಭಿಕ್ಷವಾಗಿರಲಿದೆ. ಮಳೆ ಬೆಳೆ ಚೆನ್ನಾಗಿ ಆಗಲಿದೆ, ರೈತರು ಉತ್ತಮ ರೀತಿಯಲ್ಲಿ ಇರ್ತಾರೆ ಅನ್ನೋ ಸಂದೇಶವನ್ನು ನೀಡಿದಂತಾಗಿದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.